ಬೆಂಗಳೂರು ಬುಲ್ಸ್ ಅವರು ಹೊಸ ಕ್ಯಾಪ್ಟನ್ ಹುಡುಕ್ತಾ ಇದಾರೆ. ನಮ್ಮ ಈ ಕ್ಯಾಪ್ಟನ್ ಯೋಗೇಶ್ ಅವ್ರನ್ನ ಬಿಟ್ಬಿಟ್ಟು ಬನ್ನಿ ಆ ಹೊಸ ಕ್ಯಾಪ್ಟನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ, ವಿಡಿಯೋ ನಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಬೆಂಗಳೂರು ಬುಲ್ಸ್ ಅವರು ಕ್ಯಾಪ್ಟನ್ ನ ಹೊಸದಾಗಿ ಏನು ಹುಡುಕ್ತಾ ಇದಾರೆ ಅಂತ ಮೊದಲು ತಿಳ್ಕೊಳ್ಳೋಣ. ಒಂಥರ ಯೋಗೇಶ್ ಅವರು ಕ್ಯಾಪ್ಟನ್ ನ ಚೆನ್ನಾಗಿ ಮಾಡ್ತಾ ಇದಾರೆ. ಆದ್ರೆ ಅವರ ವೈಯಕ್ತಿಕ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮೇಲೆ ಕ್ಯಾಪ್ಟನ್ಸಿ ಅನ್ನೋದು ಒಂದು ಇದನ್ನ ಇಂಪ್ಯಾಕ್ಟ್ ಬೀರ್ತಾ ಇದೆ ಅನ್ನೋಕ್ಕೋಸ್ಕರ ಬೆಂಗಳೂರು ಬುಲ್ಸ್ ಅಲ್ಲಿ ಒಬ್ಬ ಹೊಸ ಕ್ಯಾಪ್ಟನ್ ಹುಡುಕ್ತಾ ಇದಾರೆ. ಆ ಕ್ಯಾಪ್ಟನ್ ಹುಡುಕ್ತಾ ಇರೋದಕ್ಕೋಸ್ಕರ ನನ್ನ ಟಾಪ್ ಸಜೆಷನ್ ಯಾರಪ್ಪ ಅಂದ್ರೆ ಕ್ಯಾಪ್ಟನ್ಸಿಗೆ ಬನ್ನಿ ಯಾರ್ಯಾರು ಅಂತ ಹೇಳ್ತೀನಿ, ನೋಡ್ಕೊಳ್ಳೋಣ. ಮೊದ್ಲಿಗೆ ಕ್ಯಾಪ್ಟನ್ ಹುಡುಕ್ತಾ ಇರೋಂತ ಬೆಂಗಳೂರು ಬುಲ್ಸ್ಗೆ 4ನೇ ಪೊಸಿಷನ್ ಅಲ್ಲಿ ಬರ್ತಾರೆ ಅರ್ಜುನ್ ದೇಶ್ವಾಲ್ ಅವರು. ನೋಡಿ, ಅರ್ಜುನ್ ದೇಶ್ವಾಲ್ ಅವರು ಕ್ಯಾಪ್ಟನ್ಸಿ ಜೊತೆಗೆ ಒಳ್ಳೆ ರೈಡ್ ಮಷೀನ್ ಆಗಿದ್ದಾರೆ. ತಮಿಳ್ ತಲವಸ್ ಅವರು ಅರ್ಜುನ್ ದೇಶ್ವಾಲ್ ಅವ್ರನ್ನ ಈ ಸಲ ಬಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಬೆಂಗಳೂರು ಬುಲ್ಸ್ ಏನಾದ್ರು ಟಾರ್ಗೆಟ್ ಮಾಡಿ ಅರ್ಜುನ್ ದೇಶ್ವಾಲ್ ಅವ್ರನ್ನ ಎತ್ತಾಕೊಂಡ್ರು ಅಂದ್ರೆ ಒಬ್ಬ ಬೆಸ್ಟ್ ಕ್ಯಾಪ್ಟನ್ ಸಿಕ್ತಂಗ್ ಆಗುತ್ತೆ ಬೆಂಗಳೂರು ಬುಲ್ಸ್ಗೆ. ನೋಡೋಣ, ಅರ್ಜುನ್ ದೇಶ್ವಾಲ್ ಅವ್ರು ಆಗ್ಲಿಲ್ಲ ಅಂದ್ರೆ ಬೇರೆ ಪ್ಲೇಯರ್ಸ್ ಇದಾರೆ. ಇನ್ನು 3ನೇ ಪ್ಲೇಸ್ ಅಲ್ಲಿ ಬರುವಂತದ್ದು ಮೊಹಮ್ಮದ್ ರೆಜಾ ಚಿಯಾನಿ ಅವರು. ಇವ್ರನ್ನು ಕೂಡ ಬಿಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಟೀಮು. ಇವ್ರನ್ನು ಕೂಡ ಟಾರ್ಗೆಟ್ ಮಾಡ್ಬೋದು ಗುರು. ಇವ್ರು ಕ್ಯಾಪ್ಟನ್ಸಿ ಪಿಕೆ ಅಲ್ಲಿ ಮಾಡಿಲ್ಲದೆ ಇರ್ಬೋದು, ಆದ್ರೆ ರೈಡಿಂಗು ಡಿಫೆನ್ಸ್ ಎರಡಲ್ಲೂ ಕೂಡ ಚೆನ್ನಾಗ್ ಆಡೋದ್ರಿಂದ ಒಳ್ಳೆ ಪ್ಲೇಯರ್. ಇವರು ಏನಾದ್ರು ತಗೊಂಡ್ರು ಅಂದ್ರೆ ಬೆಂಗಳೂರು ಬುಲ್ಸ್, ಇವ್ರು ಕ್ಯಾಪ್ಟನ್ಸಿ ಏನಾದ್ರು ಕೊಟ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಸೀಸನ್ ಅಲ್ಲಿ ಟೇಬಲ್ ಟಾಪರ್ ಮತ್ತು ಫೈನಲಿಸ್ಟ್ ಆಗಿ ಬಂದೇ ಬರ್ತಾರೆ. ಅದರಿಂದ ಇವ್ರ ಕಡೆ ಕೂಡ ಗಮನ ಕೊಡ್ಲೇಬೇಕು. ಇನ್ನು 3ನೇ ಪ್ಲೇಸ್ ಗೆ ಬರುವಂತದ್ದು ಫಜಲ್ ಅಗ್ರಚಲಿ. ಇವ್ರನ್ನು ಕೂಡ ಟೀಮು ಬಿಡ್ತಾ ಇದೆ ಈ ಸಲ. ಫಜಲ್ ಅವ್ರನ್ನು ಕೂಡ ಈ ಸಲ ಬಿಡ್ತಾ ಇರೋದ್ರಿಂದ ಇವ್ರನ್ನ ಏನಾದ್ರು ಬೆಂಗಳೂರು ಬುಲ್ಸ್ ತಗೋತು ಅಂತ ಅಂದ್ರೆ ಇವರು ಕೂಡ ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಾರೆ. ನಾವು ನೋಡಿದೀವಿ, ಯು ಮುಂಬೈ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಚೆನ್ನಾಗಿ ಕ್ಯಾಪ್ಟನ್ಸಿನ ಮಾಡಿದ್ದಾರೆ. ಅದರಿಂದ ಇವ್ರನ್ನ ಏನಾದ್ರು ತಗೊಂಡ್ರು ಅಂದ್ರೆ ಒಳ್ಳೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಆಗಿದ್ದಾರೆ ಫಜಲ್ ಅಗ್ರಚಲಿ ಅವರು. ಇವ್ರನ್ನು ಟಾರ್ಗೆಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ 8ನೇ ಪ್ಲೇಸ್ ಗೆ ಬರುವಂತದ್ದು ಪವನ್ ಶರಾವತ್ ಅವರು. ಪವನ್ ಶರಾವತ್ ಅವರು ಒಂದ್ ಟೈಮ್ ಅಲ್ಲಿ ಬೆಂಗಳೂರು ಬುಲ್ಸ್ ನ ಟ್ರೋಫಿನ ಗೆಲ್ಸಿದ್ರು. ಅದೇ ರೀತಿ ಬೆಂಗಳೂರು ಬುಲ್ಸ್ ನ ಕ್ಯಾಪ್ಟನ್ ಆಗಿ ಕೂಡ ಚೆನ್ನಾಗಿ ಲೀಡ್ ನ ಮಾಡ್ತಾ ಇದ್ರು. ಆದ್ರೆ ಏನಾಯ್ತು, ಅವ್ರು ಬೆಂಗಳೂರು ಬುಲ್ಸ್ ನ ಬಿಟ್ಟು ಹೋದ್ರು. ಬೆಂಗಳೂರು ಬುಲ್ಸ್ ನ ಅವ್ರು ಬಿಟ್ಟು ಹೋದ್ಮೇಲೆ ಬೆಂಗಳೂರು ಬುಲ್ಸ್ ಕತೆ ಕೂಡ ಒಂಥರ ಡೌನ್ ಫಾಲ್ ಆಯ್ತು. ಅವ್ರ ಕತೆ ಕೂಡ ಡೌನ್ ಫಾಲ್ ಆಯ್ತು. ಇಬ್ರದ್ದು ಕೂಡ ಡೌನ್ ಫಾಲ್ ಆಗ್ತಾ ಬಂದಿದೆ. ಈಗ ಮತ್ತೆ ಪವನ್ ಶರಾವತ್ ಅವರು ಬೆಂಗಳೂರು ಬುಲ್ಸ್ ಗೆ ಬಂದು ಅವರ ಕೆರಿಯರ್ ನ ಕೂಡ ಅಪ್ ಮಾಡ್ಕೊಂಡು ಬೆಂಗಳೂರು ಬುಲ್ಸ್ ನ ಈ ಟೀಮ್ ಕೂಡ ಅಪ್ ಮಾಡ್ಬೇಕು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮೊದಲನೇ ಪೊಸಿಷನ್ ಅಲ್ಲಿ ಬರುವಂತದ್ದು ಪಿಕೆ ಅಲ್ಲಿ ಹೈಯೆಸ್ಟ್ ವಿಕ್ಟರೀಸ್ ನ ಹೊಂದಿರುವಂತ ಪ್ಲೇಯರ್ ಮತ್ತು ಹೈಯೆಸ್ಟ್ ಟ್ರೋಫಿನ ಗೆದ್ದಿರುವಂತ ಕ್ಯಾಪ್ಟನ್ ಸುನಿಲ್ ಅವರು ಗುರು. ಯು ಮುಂಬಾ ಅವರು ಸುನಿಲ್ ಅವ್ರನ್ನ ಈ ಸಲ ಬಿಟ್ರು ಅಂದ್ರೆ ಬೆಂಗಳೂರು ಬುಲ್ಸ್ ಕಣ್ಣು ಮುಚ್ಕೊಂಡು ತಗೊಬೇಕು ಗುರು. ಅವ್ರು ಎಷ್ಟು ಕಾರು ಹೋಗ್ಲಿ, ಯು ಮುಂಬಾ ಅವರು ಸುನಿಲ್ ಅವ್ರನ್ನ ಆಕ್ಷನ್ ಬಿಟ್ಟವ್ರೆ ಅಂದ್ರೆ ಬೆಂಗಳೂರು ಬುಲ್ಸ್ ಅವರು ಸುನಿಲ್ ಅವ್ರನ್ನ ತಗೊಳ್ಳೇಬೇಕು. ಡಿಫೆನ್ಸ್ ಅಲ್ಲಿ ಒಳ್ಳೆ ಕವರ್ ಮಾಡ್ತಾರೆ. ಅದೇ ರೀತಿ ಕ್ಯಾಪ್ಟನ್ಸಿ ಕೂಡ ಸಖತ್ತಾಗಿ ಮಾಡ್ತಾರೆ ಸುನಿಲ್ ಅವರು. ಇವ್ರನ್ನೇನಾದ್ರು ತಗೊಂಡ್ರು ಅಂದ್ರೆ ಒಳ್ಳೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಗುರು. ಇನ್ನು ನಾನು ಕೊಟ್ಟಿರೋ 5 ಸಜೆಷನ್ ನಿಮ್ಗೆ ಇಷ್ಟ ಆಗುತ್ತಾ, ಅಥವಾ ಈ 5 ಪ್ಲೇಯರ್ಸ್ ನ ಬಿಟ್ಟು ಬೇರೆ ಯಾರು ಬೆಸ್ಟ್ ಕ್ಯಾಪ್ಟನ್ ಇದಾರ ನನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.